ವಿದ್ಯಾರ್ಥಿಗಳೇ, ಘನಸಂಖ್ಯೆಗಳು 1ರಿಂದ 100ರವರೆಗೆ ಇಲ್ಲಿ ಘನಸಂಖ್ಯೆಗಳನ್ನು ಬರೆಯಲಾಗಿದೆ. ಘನಸಂಖ್ಯೆ ಎಂದರೆ ಯಾವುದೇ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ 3 ಬಾರಿ ಗುಣಿಸಿದಾಗ ಬರುವ ಫಲಿತಾಂಶವನ್ನು ಆ ಸಂಖ್ಯೆಯ ಘನ ಎಂದು ಕರೆಯಲಾಗುತ್ತದೆ. ಒಂದರ ಘನ 1 ಗುಂಡ್ಲೆ 1 ಗುಂಡ್ಲೆ 1 ಎಷ್ಟು 1. 1ರ ಘನ 1. ಅದೇ ಥರ 2ರ ಘನ 2 ಗುಂಡ್ಲೆ 2 ಗುಂಡ್ಲೆ 2. 2 ಎಡ್ಲೆ 4, 4 ಎಡ್ಲೆ 8. 2ರ ಘನ 8. 3ರ ಘನ 3 ಇಂಟು 3 ಇಂಟು 3, 3 ಮೂರಲೆ 9, 9 ಮೂರಲೆ 27. 4ರ ಘನ 4 ಇಂಟು 4 ಇಂಟು 4, 4 ನಾಲ್ಕಲೆ 16, 16 ನಾಲ್ಕಲೆ 64. 5ರ ಘನ 5 ಇಂಟು 5 ಇಂಟು 5, 5 ಐದಲೆ 25, 25 ಐದಲೆ 125. 6ರ ಘನ 6 ಇಂಟು 6 ಇಂಟು 6, 6 ಆರಲೆ 36, 36 ಆರಲೆ 216. 7ರ ಘನ 7 ಇಂಟು 7 ಇಂಟು 7, 7 ಏಳೆ 49, 49 ಏಳೆ 343. 8ರ ಘನ 8 ಇಂಟು 8 ಇಂಟು 8, 8 ಎಂಟ್ಲೆ 64, 64 ಎಂಟ್ಲೆ 512. 9ರ ಘನ 9 ಇಂಟು 9 ಇಂಟು 9, 9 ಒಂಬತ್ತಲೆ 81, 81 ಒಂಬತ್ತಲೆ 729. 10ರ ಘನ 10 ಇಂಟು 10 ಇಂಟು 10, 10 ಹತ್ತಲೆ 100, 100 ಹತ್ತಲೆ 1000. 1ರಿಂದ 10ರವರೆಗೆ ಎಡಮುಖಿ ಮುಖಾಂತರ ನಿಮಗೆ ಘನಸಂಖ್ಯೆಗಳನ್ನು ಬಿಡಿಸಲು ಬರಲೇಬೇಕು. ಇಲ್ಲಿವರೆಗೆ ಬಂದ್ರೆ ನೀವು ಮುಂದಿನ ಘನಸಂಖ್ಯೆಗಳನ್ನು ಈಸಿಯಾಗಿ ಬಿಡಿಸಬಹುದು. ಹನ್ನೆರಡು ತೆಗೆದುಕೊಳ್ಳಿ. 12ರ ಘನ ಎಷ್ಟಾಗುತ್ತೈತಿ? 12ರ ಘನ ಹೇಗೆ ಬಿಡಿಸೋದಂದ್ರೆ ಈ ಎರಡು ಸಂಖ್ಯೆಗಳನ್ನು ಕೆಳಗೆ ತೆಗೆದುಕೊಳ್ಳಿ. 1, ಇದು 2. 2ರ ವರ್ಗ ಎಷ್ಟು? 4. 2ರ ಘನ 8. 4 ಡಿಜಿಟ್ ಅಂಕಿಗಳನ್ನು ತೆಗೆದುಕೊಂಡು 2 ಕೊನೆಯ ಅಂಕಿಗಳನ್ನು ಬಿಟ್ಟ ಇದನ್ನು ಡಬಲ್ ಮಾಡಿಕೊಳ್ಳಿ. 4 ಎಡ್ಲೆ 8, 2 ಎಡ್ಲೆ 4. ಈಗ ಇವೆಲ್ಲವನ್ನು ಕೂಡಿಸಿಕೊಳ್ಳಿ. 8 ಇದೆ, 8, 8 1 4, 12. 1ನ್ನು ಇಲ್ಲಿ ಬರೆದುಕೊಂಡು 2ನ್ನು ಇಲ್ಲಿ ಬರೆದುಕೊಳ್ಳೋಣ. 4 2 6, ಇದೊಂದು 7, 7 ಇದು 1 1. 1728 12ರ ಘನ. 13ರ ಘನ ತೆಗೆದು ಇದೇ ಥರ 13ರ ಘನ ಬಿಡಿಸಿ ಈ ಎರಡು ಸಂಖ್ಯೆಗಳನ್ನು ಕೆಳಗೆ ತಗೊಂಡ 1 ಇದು 3, ಇದರ ವರ್ಗ ಎಷ್ಟು?
9 3 ಸಾರಿ 3 ವರ್ಗ 9 3 ಘನ 27. 1 2 3 4 4 ಡಿಜಿಟ್ 4 ಅಂಕಿಗಳು. ಈ 2 ಕೊನೆಯ ಅಂಕಿಗಳನ್ನು ಬಿಟ್ಟು ಡಬಲ್ ಮಾಡಿ 9 2 18 3 2 6. ಇನ್ನು ಎಲ್ಲವನ್ನು ಕೂಡಿಸ್ಕೊಳ್ಳಿ. 27 ಇದೆ. ಇಲ್ಲಿ ಒಂದು ಸಂಖ್ಯೆಯನ್ನು ಕೆಳಗೆ ತೆಗೆದುಕೊಂಡ ಇದು 2 ಇಲ್ಲಿ ಇಟ್ಕೋಣ. 18 1 2 20 1 9 29 9 ಇಲ್ಲಿ ಬರೆದು 2 ಇಲ್ಲಿ ಬರ್ಕೊಣ. 6 1 3 9 9 1 2 11 11 1 ಇಲ್ಲಿ ಬರ್ಕೊಂಡು ಇಲ್ಲಿ 1 ಇರೋಣ. 11 1 ಪ್ಲಸ್ 1 ಎಷ್ಟು 2 2197 13ರ ಘನ. 15ರ ಘನ ಎಷ್ಟಾಗುತ್ತದೆ? ಸಂಖ್ಯೆಗಳನ್ನು ಕೆಳಗೆ ತೆಗೆದುಕೊಳ್ಳಿ. 1 ಇದು 5 5ರ ವರ್ಗ 25 5ರ ಘನ 125. ಕೊನೆಯ 2 ಅಂಕಿಗಳನ್ನು ಬಿಟ್ಟು ಡಬಲ್ ಮಾಡ್ಕೊಳ್ಳಿ. 22 50 5 10. ಈ 5ಅನ್ನು ಕೆಳಗೆ ತೆಗೆದುಕೊಂಡು 12ಅನ್ನು ಇಲ್ಲಿಡಿ. 50 1 25 75 1 12 87. 8ಅನ್ನು ಇಲ್ಲಿ ಬರೆದುಕೊಂಡು 7 ಬರೆದು 10 1 5 15 1 8 23. 2 ಬರೆದು 3 ಇಲ್ಲಿ ಇಟ್ಕೊಂಡು 2 1 ಪ್ಲಸ್ 2 3 3375 15ರ ಘನ. ಒಂದು ಸಂಖ್ಯೆ ಮೊದಲ ಬಂದರೆ ಈ ಥರ ಬಿಡಿಸ್ಬೋದು. ಅದೇ ಒಂದು ಸಂಖ್ಯೆ ಕೊನೆಗೆ ಬಂದರೆ ಅಂದ್ರೆ 21 ತೆಗೆದುಕೊಳ್ಳಿ. 21ರ ಘನ ಎಷ್ಟಾಗ್ತೈತಿ? ಇದು ಹೆಂಗೆ ಬಿಡಿಸೋದಂದ್ರೆ ಒಂದು ಮೊದಲು ಬಂದೈತಿ, ಇಲ್ಲಿ ಕೊನೆಗೆ ಬಂದೈತಿ. ಅಂದ್ರೆ ಈ 1ಅನ್ನು ಮತ್ತು 2ಅನ್ನು ಕೆಳಗೆ ತೆಗೆದುಕೊಂಡ 2ರ ಘನ 4 2ರ ವರ್ಗ 8. ಕೊನೆಯ 2 ಅಂಕಿಗಳನ್ನು ಬಿಟ್ಟು ಡಬಲ್ ಮಾಡಿ. 2 2 4 4 2 8. ಇನ್ನು ಎಲ್ಲ ಕೂಡಿಸ್ಕೊಳ್ಳಿ. 1 4 2 6 8 1 4 12 1 ಇಲ್ಲಿ ಇಟ್ಕೊಂಡು 2 ಇಲ್ಲಿ ಇಟ್ಕೊಂಡು 12. 8 1 ಪ್ಲಸ್ 1 9. ಹಂಗಾದ್ರೆ 9261 21ರ ಘನ. ಮೊದಲನೆಗೆ ಒಂದು ಇಲ್ಲಿ ಬಂದ್ರೆ ಈ ಥರ ಬಿಡಿಸ್ಬೋದು. ಕೊನೆಗೆ ಬಂದ್ರೆ ಈ ಕಾಡಿನ ಬಿಡಿಸ್ಬೇಕು ನಾವು. ಈಗ ಸಮ ಸಂಖ್ಯೆ ಬಂದ್ರೆ 2 ಸಂಖ್ಯೆ ಸೇಮ್ ಆಗಿ ಬಂದ್ರೆ 22 ತಗೊಳ್ಳಿ. 22ರ ಘನ ಎಷ್ಟಾಗುತ್ತದೆ? ಹೆಂಗೆ ಬಿಡಿಸೋದಂದ್ರೆ 22ರ ಘನ ಎರಡರ ಘನ ಎಷ್ಟು? 2ರ ಘನ 8. ಸೇಮ್ ಅಂಕಿ ಸಂಖ್ಯೆಗಳು ಬಂದಾಗ 2ರ ಘನ 8. 1 2 3 4 ಅಂಕಿಗಳನ್ನು ತಗೋಬೇಕು. 2ರ ಘನ 8 2ರ ಘನ 8 2ರ ಘನ 8 8 8 8 8 8. ಇನ್ನು 2 ಸಂಖ್ಯೆಗಳನ್ನು ಬಿಟ್ಟು ಕೊನೆಯ 2 ಮೊದಲ ಮತ್ತು ಕೊನೆಯ 2 ಸಂಖ್ಯೆಗಳು ಬಿಟ್ಟು ಡಬಲ್ ಮಾಡಿಕೊಳ್ಳಿ. 8 2 16 8 2 16. ಇನ್ನು ಎಲ್ಲ ಕೂಡಿಸ್ಕೊಳ್ಳಿ. 8 8 16 1 8
24 ಎರಡನೇಲಿ ಬರೆದ 4 ಬರೆದುಕೊಂಡೆ. ಮತ್ತು 16 1 8 24 1 2 26 ಎರಡನ್ನು ಬರೆದ 6 ಬರ್ಕೊತೇನೆ. 8 2 10. ಹಾಗಾದರೆ 22 ಘನ 10,648. ಇನ್ನು ಬೇರೆ ಸಂಖ್ಯೆ ಬಂದಾಗ, ಸೇಮ್ ಸಂಖ್ಯೆ ಬಂದವು. ಈಗ 2 4 24. 24ರ ಘನ ಎಷ್ಟು? ಇದು ಹೇಗೆ ಬಿಡಿಸೋದಂದ್ರೆ 24 ಘನ 2ರ ಘನ ಎಷ್ಟು? 8. 4ರ ಘನ 64. ಎರಡರ ಹೊರಗೆ 4. 4ನ್ನು ಹಿಂದಿನ ಸಂಖ್ಯೆಯನ್ನು ಇಂಟು ಮಾಡಿ. 4 4 16. 4ರ ಹೊರಗೆ 16. 16 ಇಂಟು 2 ಮಾಡಿ, ಮುಂದಿನ ಸಂಖ್ಯೆನ ಇಂಟು ಮಾಡಿ. 16 2 32. ಕೊನೆಯ ಎರಡು ಸಂಖ್ಯೆಗಳನ್ನು ಬಿಡಿ, ಡಬಲ್ ಮಾಡಿಕೊಳ್ಳಿ. 32 2 64. 16 2 32. ನೀವು ಎಲ್ಲ ಕೂಡಿಸ್ಕೊಳ್ಳಿ. 6 ಇಲ್ಲಿ ಬರೆದು 4 ಬರ್ಕೋತೀವಿ. 64 1 6 70 1 32 102. 2 ಬರ್ಕೊಂಡು. ಇನ್ನು 32 1 16 48 1 10 58. ಸಾರಿ 32 16 48 1 10 58. 5 ಬರ್ಕೊಂಡೆ, 8 ಬರ್ಕೊಂಡು. 8 1 5 13. 13,824. 24ರ ಘನ. ಇದೇ ತರಹ 1ರಿಂದ 100ರವರೆಗೆ ಎಲ್ಲ ಘನ ಸಂಖ್ಯೆಗಳನ್ನು ಬಿಡಿಸಿ. 1ರಿಂದ 100ರವರೆಗೆ ಘನ ಸಂಖ್ಯೆಗಳನ್ನು ನೀವು ಇದೇ ಥರ ಪ್ರಾಕ್ಟೀಸ್ ಮಾಡಿ ಎಲ್ಲ ಘನ ಸಂಖ್ಯೆಗಳನ್ನು ಬಿಡಿಸಿ.